ನಮಸ್ತೆ. ಇವತ್ತು ನಾವು ಕಲರ್ಫುಲ್ ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ. ನೋಡಿ, ಚಪಾತಿ ಜೊತೆಗೆ ನಾನು ಹಾಕ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಕ್ಯಾಪ್ಸಿಕಮ್ ಪಲ್ಯನ ಮಾಡೋ ಅಂಥದ್ದು ಹೇಗೆ ಅಂತ ನೋಡೋಣ. ನೋಡಿ, ಮೊದಲಿಗೆ ಕ್ಯಾಪ್ಸಿಕಮ್ ಎಲ್ಲ ಸಣ್ಣಗೆ ಹಚ್ಕೊಂಡು ಈ ರೀತಿ ಈರುಳ್ಳಿಯನ್ನು ಹಚ್ಕೊಂಡು ಒಗ್ಗರಣೆಯಲ್ಲಿ ಈರುಳ್ಳಿಯನ್ನು ಬಾಡಿಸ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಜೀರಿಗೆ, ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬಣ್ಣಕ್ಕೆ ಬರೋ ರೀತಿ ಆಗಬೇಕು. ನಿಮಗೆ ಗೊತ್ತಲ್ವಾ ಪಲ್ಯ ಮಾಡುವಂತಹ ವಿಧಾನ, ಅದೇ ಸೇಮ್ ವಿಧಾನನೇ ನಾನು ಸಹ ಅನುಸರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ನಾನು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ಈರುಳ್ಳಿ ಹಸಸ್ಕಾಗ್ಬಿಡುತ್ತೆ. ಅದಕ್ಕೋಸ್ಕರ ಈರುಳ್ಳಿಯನ್ನು ನಾವು ಫಸ್ಟು ಎಣ್ಣೆಯಲ್ಲಿ ಈ ರೀತಿ ಬಾಡಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ನಾವು ಏನದು ಚಟ ಚಟ ಅನ್ನುತ್ತಲ್ವ ಸಾಸಿವೆ, ಅದನ್ನು ಸಿಡಿಸ್ಬೇಕು. ಸಿಡಿದಾದ್ಮೇಲೆ ನಾವು ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಹಾಕಿದ್ಮೇಲೆ ಅದನ್ನು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ನಾನು ಸಾಸಿವೆ ಹಾಕಿದ್ದನ್ನು ತೋರಿಸ್ದೆ. ಈ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುವ ಕ್ಯಾಪ್ಸಿಕಮ್, ರೆಡ್ಡು, ಯೆಲ್ಲೋ, ಗ್ರೀನು ನಾನು ಹಚ್ಚಿ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜನ ಹುರಿದು ತರಿಯಾಗಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಏನಪ್ಪ ಅಂದರೆ ನೀವು ಮರಿಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿ ತೋರಿಸ್ತಾ ಇದ್ದೀನಿ. ಸರಿ, ಈರುಳ್ಳಿ ಆದಮೇಲೆ ನಾವು ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀವಲ್ವಾ, ಅದನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಕ್ಯಾಪ್ಸಿಕಮ್ಮು ಸಹ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾನೆ ಅದು ಸಹ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಡ್ತಾ ಅದು ಚೆನ್ನಾಗಿ ನೀರು ಬಿಡ್ತಾ ಬೇಯ್ಕೊಳ್ಳುತ್ತೆ. ಮತ್ತು ಉಪ್ಪನ್ನು ಸೇರಿಸಿರಬೇಕು. ಈ ಮೆಣಸಿನ್ಕಾಯಿಗಳನ್ನೆಲ್ಲ ಅಂದರೆ ಕ್ಯಾಪ್ಸಿಕಮ್ಗಳನ್ನೆಲ್ಲ ನಾವು ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡಿರ್ತೀವಲ್ವ, ಅದ್ರ ಜೊತೆ ಇದನ್ನು ಸಹ ಫ್ರೈ ಮಾಡಲೇಬೇಕು. ಇಲ್ಲಾಂದರೆ ಅದು ಚೆನ್ನಾಗಿ ಬೇಯಲ್ಲ, ನೀರು ಥರ ಆಗಿಬಿಡುತ್ತೆ. ಉಪ್ಪನ್ನು ಸಹ ನಾವು ಸೇರಿಸಿರಬೇಕು. ಅದನ್ನು ನೋಡ್ತಾ ಇದ್ದರೆ ಕಲರ್ಫುಲ್ಲಾಗಿ ನಮಗೆ ಏನಪ್ಪ ಇದು ಇಷ್ಟೊಂದು ಕಲರ್ ಆಗಿರ್ತಾವ ಈ ಕ್ಯಾಪ್ಸಿಕಮ್ ಅಂತ ಅನಿಸುತ್ತೆ. ಬಟ್ ಕಲರ್ ಕ್ಯಾಪ್ಸಿಕಮ್ಮು ಇವಾಗ ಸಾಮಾನ್ಯವಾಗಿ ನಾವು ಮಾರ್ಕೆಟಲ್ಲೇ ನೋಡ್ತಾ ಇರ್ತೀವಿ. ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾವಾಗ ಸೇರಿಸ್ಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ನಾವು ಮದ್ದಿಂದ ತೋರಿಸ್ಕೊಂಬಂದ್ಬಿಟ್ರೆ ಒಂದೇ ಸಮ ನಿಮಗೆ ಮರ್ತೋಗ್ಬಿಡುತ್ತೆ. ಅದಕ್ಕೆ ಇದೆಲ್ಲ ಆದಮೇಲೆ ನಾವೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನನ್ನ ಮಗ ಪ್ಲೇಟನ್ನು ಓಪನ್ ಮಾಡ್ದೆ, ಯಾವ ಥರ ಬೇಯ್ತಾ ಇದೆ ಅಂತ ಹೇಳಿಬಿಟ್ಟು. ಮತ್ತು ಕೈಯನ್ನು ಆಡಿಸ್ತಾವನೆ. ಈ ರೀತಿ ನಾವು ಒಗ್ಗರಣೆಲೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಮುಚ್ಚಿ ಇಟ್ಟೆ. ಮತ್ತು ಅದೊಂದು ಸ್ವಲ್ಪ ಬೇಯಬೇಕಿತ್ತು. ಮತ್ತು ಒಗ್ಗರಣೆಲಿ ಬೆಂದಾದಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದು ಕರ ಅನ್ನುತ್ತೆ ಕ್ಯಾಪ್ಸಿಕಮ್ಮು. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತಿರುವಿ ಉಪ್ಪು ಸರಿಗಿದೆಯೋ ಇಲ್ವೋ ಅಂತ ನೋಡಿಬಿಟ್ಟು ಅದ್ರ ಎಲ್ಲ ಕಡೆನೂ ನೀರು ಹರಡ್ಕೊಳ್ಳಿ, ಚೆನ್ನಾಗಿ ಬೇಯಲಿ ಅಂತ ನಾನು ಅದನ್ನು ಈ ರೀತಿ ಮಾಡಿ ಮುಚ್ಚಿ ಇಟ್ಟೆ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಈ ರೀತಿ ಅದು ನೀರೆಲ್ಲ ಹೀರ್ಕೊಂಡು ಈ ರೀತಿ ಬೆಂದಿತ್ತು. ಈಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ಸಹ ಈ ರೀತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಪಡಿ. ತುಂಬ ಚೆನ್ನಾಗಿತ್ತು ಈ ಕ್ಯಾಪ್ಸಿಕಮ್ ಪಲ್ಯ. ಮತ್ತು ಇದು ಬೆಂದಾದಮೇಲೆ ನಾನು ಕಡಲೆಬೀಜ ಪೌಡ್ರನ್ನು ಸಹ ಸೇರಿಸ್ತಾ ಇದ್ದೀನಿ. ನೋಡಿ, ಸೇರಿಸಿದ್ರೆ ಅದು ಒಂದು ಸ್ವಲ್ಪ ನೀರಿರೋದು ಸಹ ಚೆನ್ನಾಗಿ ಹೀರ್ಕೊಂಡು ಪಲ್ಯ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ತಿರುಗಬೇಕಾಗುತ್ತೆ. ನೋಡಿ, ತಿರುಗ್ತಾ ಇದ್ದೀನಿ, ಇಲ್ಲಾಂದರೆ ಅದು ಒಂದೇ ಕಡೆ ತಳ ಹಿಡ್ಕೊಂಬಿಡುತ್ತೆ.
ಅದಕ್ಕೆ ಈ ರೀತಿ ನಾವು ಕಡಲೆ ಬೀಜ ಹಾಕ್ಬಿಟ್ಟು ಹೀಗೆ ತಿರುವುತ್ತಾ ಇರಬೇಕು. ಕಡಲೆ ಬೀಜ ಹಾಕಿದಾಗ ನೀರು ಎಲ್ಲ ಇಂಬ್ರಿಕೊಳ್ಳುತ್ತೆ ನೋಡಿ. ಯಾವಾಗ ಕಡಲೆ ಬೀಜ ಹಾಕಬೇಕು, ಕಡಲೆ ಬೀಜ ಪೌಡ್ರನ್ನು ಅಂತ ನೋಡ್ಕೊಂಡ್ರಿ ಅಲ್ವಾ. ಇದನ್ನು ಈಗ ತಿರುವುದಕ್ಕೆ ಶುರು ಮಾಡ್ತೀನಿ. ಈ ತಿರುವುತ್ತಾ ಇದ್ರೇ ನಮಗೆ ಸುವಾಸನೆ ಘಮ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಮತ್ತು ಉಪ್ಪು ಸಹ ನೀವು ನೋಡಿಕೊಂಡು ಹಾಕಬೇಕು. ಮತ್ತು ನಿಮಗೆ ಬೆಲ್ಲ ಬೇಕಿದ್ದರೂ ಸಹ ಒಂದೇ ಒಂದು ಹೆಬ್ಬೆಟ್ಟು ಗಾತ್ರ ನೀವು ಬೆಲ್ಲವನ್ನು ಸಹ ಉಪಯೋಗ ಮಾಡಬಹುದು. ಈಗ ನಮ್ಮ ಪಲ್ಯ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ನಾನು ಹಾಕಿದೆ ನೋಡಿ. ಸರ್ವಿಂಗ್ ತಟ್ಟೆನಲ್ಲಿ ಚಪಾತಿ ಜೊತೆ ನಮ್ಮ ಕಲರ್ಫುಲ್ ಕ್ಯಾಪ್ಸಿಕಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಸಹ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಪಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.